ನಮ್ಮ ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಾರೆ, ಯಾವಾಗಲೂ ಅದನ್ನೊಂದು ಬಹಳ ಉತ್ತಮವಾಗಿ ಹೇಳ್ತಾರೆ. ವೆನ್ ದೆರ್ ಈಸ್ ರೈಟಿಯಸ್ನೆಸ್ ಇನ್ ದ ಹಾರ್ಟ್, ದೆರ್ ಈಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್. ವೆನ್ ದೆರ್ ಈಸ್ ಬ್ಯೂಟಿ ಇನ್ ದ ಕ್ಯಾರೆಕ್ಟರ್, ದೆರ್ ಈಸ್ harmony at home and community. When there is harmony at home, there is order in the nation, and when there is order in the nation, there is peace in the world ಅಂತ ನಾನು ಹೀಗೆ ಯೋಚನೆ ಮಾಡಿದರೆ ಈ ಮಾತು ನಮ್ಮ ಹರಿಶ್ಚಂದ್ರ ಮತ್ತು ಅವರ ಫ್ಯಾಮಿಲಿಗೆ ಬಹಳ ಅನ್ವಯವಾಗ್ತದೆ. ಯಾಕಂದರೆ ಇಲ್ಲಿ ಬಹಳ ಮುಖ್ಯವಾದದ್ದೇನೆಂದರೆ ರೈಟಿಯಸ್ನೆಸ್ ಇನ್ ದ ಹಾರ್ಟ್. ಹಲವರು ನಾವು ಕೆಲಸಗಳನ್ನು ಮಾಡ್ತೇವೆ, ನಮ್ಮ ತಲೆಯಲ್ಲಿ ಬಹಳಷ್ಟು ಯೋಚನೆಗಳು ಬರ್ತವೆ, ನಾವು ಮಾಡ್ತೇವೆ. ಆದರೆ ಹೃದಯ ಸ್ಫೂರ್ತಿಯಾಗಿ ನಾವು ಯಾವಾಗ ಕೆಲಸ ಮಾಡ್ತೇವೆ ಆ ಕೆಲಸಗಳು ಯಾವಾಗಲೂ ಬಹಳ ಉತ್ತಮವಾಗ್ತದೆ. ಯಾಕಂದರೆ ಈ ಮಾತು ಹರಿಶ್ಚಂದ್ರವನ್ನು ನಾನು 1992ನೇ ಇಸ್ವಿಯಿಂದ ನೋಡ್ತಾ ಇದ್ದೇನೆ ಅವರನ್ನು. ನಾನು ಉಡುಪಿಯಲ್ಲಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋದಾಗಿನಿಂದ ಅವರನ್ನು ನಾನು ಬಲ್ಲೆ. ಅವರ ಹೆಜ್ಜೆಯನ್ನು ನಾನು ನೋಡ್ತಾ ಇದ್ದೇನೆ. ಬಹಳ ನಿನ್ನೆಯ ದಿವಸದಲ್ಲಿ ನಮ್ಮ ಜ್ಯೋತಿಷಿಗಳಾದ ಜಯರಾಮಾಚಾರ್ಯರು ಹಾಗೂ ಸ್ವಾಮಿಗಳು ಕೂಡ ಬಹಳ ಉತ್ತಮವಾದ ವಿಷಯಗಳನ್ನು ಹೇಳಿದರು ಅವರ ಬಗ್ಗೆ. ಯಾವ ಗುಣಗಳು ಮನುಷ್ಯನಿಗೆ ಬೇಕು ಅದನ್ನೆಲ್ಲವನ್ನು ಅವರು ಇಟ್ಕೊಂಡಿದ್ದಾರೆ. ನಾನು ಖಂಡಿತವಾಗಿ ಹೇಳಿದರು ಡಿಸಿಪ್ಲಿನ್. ಈಗ ಡಾಕ್ಟರ್ HS ಬಲ್ಲಾಳ್ ಹೇಳಿದರು, ಅವರಿಗೂ ಕೂಡ 555 ಅಂತ ಹೇಳಿದ್ರು. ಅವರಿಗೆ ಬಹಳ ಪ್ರೀತಿಯ ದಿವಸ ಅದು. ಪ್ರತಿಯೊಂದನ್ನು ಅವರನ್ನು 5 ನಂಬರಲ್ಲಿ ಬಹಳ ಪ್ರೀತಿಯಿಂದ ಮಾಡ್ತಾರೆ. ಹಾಗೆ ಅದನ್ನು ಅದೇ ಥರ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಆ ಡಿಸಿಪ್ಲಿನ್ ಇರ್ಬೋದು, ಡಿಟರ್ಮಿನೇಷನ್ ಇರ್ಬೋದು, ಎಲ್ಲಕ್ಕಿಂತ ಬಹಳ ಮುಖ್ಯವಾದದ್ದು ಮಾನವೀಯತೆ. ನಾವು ಯಾವುದೇ ಒಂದು ಕೆಲಸವನ್ನು ಪ್ರೀತಿಯಿಂದ ಮಾಡಿದಾಗ ಮಾತ್ರ ಅದು ಸಕ್ಸಸ್ ಆಗ್ತದೆ. ಹಣ ಸುಮ್ಮನೆ ಬರುವುದಿಲ್ಲ. ಅವರು ಬಹಳ ನಿನ್ನೆ ಎಲ್ಲರೂ ಕೇಳಿದ್ದೀರಿ, ಬಹಳ ಕಷ್ಟದಿಂದ ಒಂದು ಜೀವನ ಪ್ರಾರಂಭ ಮಾಡಿ ಯಾವುದೇ ಸಪೋರ್ಟ್ ಇಲ್ಲದೆ ಇಂಥ ಒಂದು ಉತ್ತಮವಾದ ಒಂದು ಆಸ್ಪತ್ರೆಯನ್ನು ಮಾಡಿ, ಅದರ ಜೊತೆಗೆ ಫೌಂಡೇಶನ್ ಮಾಡಿ, ಅದರ ಜೊತೆಯಲ್ಲಿ ಇಷ್ಟೊಂದು ವರ್ಷ ಅವರೊಂದು ಎವ್ರಿ 5 ಇಯರಿಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿರ್ತಾರೆ. ಏನಾದರೂ ಒಂದು ವಿಶೇಷ ಕ್ರಿಯೇಟಿವಿಟಿ ಅವರಲ್ಲಿದೆ. ಇಲ್ಲಿ ನಾವು ಮೊದಲಾಗಿ ಗಮನಿಸಬೇಕಾಗಿದೆ ಏನಂದರೆ, ಅವರಿಗೆ ವೈದ್ಯಕೀಯ ಸೇವೆ ಅಂದರೆ ಬಹಳ ಪ್ರೀತಿ ಇದೆ. ಅದು ಆಸ್ಪತ್ರೆ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ನರ್ಸಸ್ ಇರ್ಬೋದು, ಪೇಷಂಟ್ಸ್ ಇರ್ಬೋದು, ಬರುವಂಥ ಪ್ರತಿಯೊಬ್ಬರು ಅವರು ಕನೆಕ್ಷನ್ ಇಟ್ಟುಕೊಂಡಿರ್ತಾರೆ. ಇದೇ ಅವರ ಒಂದು ಮುಖ್ಯ ಕಾರಣ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಯಾಕೆಂದರೆ ಡಾಕ್ಟರ್ ಹರಿಶ್ಚಂದ್ರ ಹಾಗೂ ಲಕ್ಷ್ಮಿ ರಾತ್ರಿ 12 ಗಂಟೆವರೆಗೂ ಬೇಕಾದ ಆಸ್ಪತ್ರೆಯಲ್ಲಿ ಇದ್ದುಕೊಂಡು ಅವರು ಆಸ್ಪತ್ರೆಯನ್ನು ನೋಡಿಕೊಳ್ಳುವಂಥ ಒಂದು ಉತ್ಸಾಹ ಇದ್ದವರು. ಇಂಥವರಿಂದಾಗಿ ಈ ಆಸ್ಪತ್ರೆ ಪ್ರತಿಯೊಬ್ಬರಿಗೆ ಆಸ್ಪತ್ರೆ ಥರ ಅನಿಸೋದಿಲ್ಲ, ನಮಗೆ ಮನೆ ಥರ ಅನಿಸ್ತಾ ಇದೆ ಎಷ್ಟೋ ಸಾರಿ ಅಂತ ಪೇಷಂಟ್ಗಳೇ ಹೇಳ್ತಾರೆ. ಅದಕ್ಕೆ ಕೂಡ ಈ ಸಾರಿ ಅವರೊಂದು ಕಾರ್ಯಕ್ರಮ ಮಾಡಿದರು. ಎಲ್ಲರೂ ನಿಮ್ಮ ಅನಿಸಿಕೆಗಳನ್ನು ಬರೆದು ಈ ಬಾಕ್ಸ್ ಇಟ್ಟಿದ್ದಾರೆ ಅವರು, ಅದರಲ್ಲಿ ಹಾಕಿ ಅಂತ. ಅಂದರೆ ಅವರಿಗೆ ಆ ಒಂದು ಉತ್ಸಾಹಗಳು ಇರ್ತದೆ, ಏನು ನಮ್ಮ ಬಗ್ಗೆ ಏನು ನಾವು ಸರಿ ಮಾಡ್ಬೋದಂತ. ಯಾವುದೇ ನಾನು ನೋಡಿದ್ದೇನೆ, ಯಾರಾದರೂ ತಪ್ಪು ಮಾಡಿದರೆ ಅದನ್ನು ತುಂಬ ಉತ್ತಮ ರೀತಿಯಲ್ಲಿ ಸರಿಪಡಿಸಿಕೊಂಡು ಅದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ತಗೊಂಡೋಗುವಂಥ ಒಂದು ಕೌಶಲ್ಯ ಇರುವಂಥವರು ಹರಿಶ್ಚಂದ್ರ ಅವರು. ಬಹಳ ಒಂದು ಸಿಂಪಲ್ ಆಗಿ, ಹಂಬಲ್ ಆಗಿ, ಡೌನ್ ಟು ಅರ್ತ್ ಅಂತ ಹೇಳಿದ್ರು ತಪ್ಪಿಲ್ಲ. ಪ್ರತಿಯೊಬ್ಬರಿಗೆ ಬೇಕಾದರೂ ಇಷ್ಟೊಂದು ಅಭಿಮಾನಿಗಳನ್ನು ಒಟ್ಟು ಮಾಡಿಕೊಂಡು 30ನೇ ವರ್ಷದಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾರೆ ಅಂದರೆ ಅಷ್ಟು ಸುಲಭ ಇಲ್ಲ. ನಾನು ಯಾಕೆ ಹೇಳ್ತಾ ಇದ್ದೆ, ಇನ್ನೊಂದು 50ನೇ ವರ್ಷಕ್ಕೆ ನಾನು ಇರ್ತೇನೋ ಇಲ್ಲೋ ನನಗೆ ಗೊತ್ತಿಲ್ಲ. ಬಟ್ ಇಂಥ ಒಂದು ಸಂಸ್ಥೆ ಬಹಳಷ್ಟು ದೊಡ್ಡದಾಗಿ 50 ವರ್ಷ 100 ವರ್ಷ ಬೆಳಿಬೇಕು. ಹಾಗೆ ನಾನು ಹೇಳಿದಾಗೆ ತಮ್ಮ ಮಗಳನ್ನು ವೈದ್ಯ ಮಾಡಬೇಕಂತ ಬಹಳ ಖುಷಿಯಿಂದ ಬಹಳ ಪ್ರೀತಿಯಿಂದ ಮಾಡಿದ್ದಾರೆ. ಯಾಕಂದರೆ ಅವರಿಗೊಂದು ವೈದ್ಯರು ಅಂದರೆ ಅಷ್ಟೊಂದು ಪ್ರೀತಿ ಅವರಿಗೆ. ವೈದ್ಯಕೀಯ ಸಂಘದ ಜೊತೆಯಲ್ಲಿ ಅವರ ಒಂದು ಕನೆಕ್ಷನ್ ಬಹಳಷ್ಟು ಹಲವಾರು ವರ್ಷಗಳಿಂದ ನಾವು ನೋಡಿದ್ದೇವೆ. ಪ್ರತಿ ಒಂದು ಹೆಜ್ಜೆಯಲ್ಲಿ ನಮಗೆ ಅವರು ಸಹಾಯ ಮಾಡ್ತಾರೆ. ಯಾವುದೇ ನಮ್ಮ ಕಾರ್ಯಕ್ರಮ ಇದ್ದರೂ ಅವರು ಬಂದು ಅಲ್ಲಿ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟು ನಮ್ಮ ಜೊತೆಯಲ್ಲಿ ಇರ್ತಾರೆ. ಸೊ ಇಂಥ ಒಂದು ಸಂಬಂಧ ಅವರು ಎಲ್ಲ ವೈದ್ಯರೊಟ್ಟಿಗೆ ಇಟ್ಟುಕೊಂಡು ಅಷ್ಟು ಒಂದು ಪ್ರೀತಿಯಿಂದ ನಡೆದುಕೊಂಡಿರೋದ್ರಿಂದ ಇವತ್ತು ಇಂಥ ಉತ್ತಮ ಕಾರ್ಯಕ್ರಮ. ಇನ್ನು ಖಂಡಿತ ಒಂದು ಮಾತು ಹೇಳಲೇಬೇಕು ಲಕ್ಷ್ಮೀ ಹರಿಶ್ಚಂದ್ರ ಅವರ ಬಗ್ಗೆ. ಅವರು ಅಷ್ಟೇ ವೈದ್ಯಕೀಯ ಸೇವೆ ಅಂದರೆ ಅವರಿಗೆ ಪಂಚಪ್ರಾಣ. ಯಾವುದೇ ಒಂದು ಸಣ್ಣ ವಿಷಯ ಇರಲಿ ಅದರ ಹಿಂದೆ ಬಿದ್ದು ಅದನ್ನು ಸರಿಯಾಗಿ ಮಾಡಿ ಪ್ರತಿಯೊಬ್ಬರನ್ನು ತೀಡಿ ಹೇಳ್ತೀವಲ್ಲ ಆ ಥರ ಬಹಳ ಉತ್ತಮವಾಗಿ. ಯಾಕೆಂದರೆ ಅವರು ಹಿಂದುಗಡೆಯಿಂದ ಬಹಳಷ್ಟು ಉತ್ತಮ ಕೆಲಸ ಮಾಡಿಕೊಂಡು ಈ ಪಿಲ್ಲರ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಪ್ರತಿ ಒಂದು ಹೆಜ್ಜೆಯಲ್ಲಿ ಇವರ ಜೊತೆಯಲ್ಲಿ ಇದ್ದುಕೊಂಡು ಆ ಕಾರ್ಯಕ್ರಮ ಮಾಡ್ತಾ ಆಸ್ಪತ್ರೆಯನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸಲಿಕ್ಕೆ ಅವರು ಸಾಧ್ಯವಾಗಿದ್ದಾರೆ. ಹಾಗೆ ಮುಂದೆ ಕೂಡ
ನಾನು ಯಾವಾಗಲೂ ಅವರ ಜೊತೆ ಮಾತಾಡಲಿಕ್ಕಿದ್ದೆ. ಮಗಳ ಬಗ್ಗೆ ಮಾತಾಡುವಾಗ ನಾನು ಅವರಿಗೆ ಹೇಳುದು, ಅವರನ್ನು ಒಂದು ಒಳ್ಳೆಯ ಈಗ ಆಲ್ರೆಡಿ ಯಾವುದೋ ಸ್ಪೆಷಲೈಸೇಷನ್ ಮಾಡುವ ಪ್ಲಾನ್ ಇದೆ ಅವರದು. ಆಮೇಲೆ ಒಂದು ಒಳ್ಳೆ ಹುಡುಗನನ್ನು ತಗೊಂಡು ಇಲ್ಲಿ ಒಂದು ಆಸ್ಪತ್ರೆಯಲ್ಲಿ ಒಂದು ಉತ್ತಮವಾದ ಸರ್ವಿಸ್ ಕೊಡಬೇಕು ಅಂತ. ನಿನ್ನೆ ಒಂದು ಮಾತು ಹೇಳಿದ್ರು ಸ್ವಾಮಿಗಳು, ಸರ್ವಿಸ್ ಅಂದ್ರೆ ನಮ್ಮ ವೈದ್ಯಕೀಯ ಒಂದು ಸೇವೆ, ಅದು ಯಾವುದಕ್ಕೂ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೈದ್ಯಕೀಯ ನಮ್ಮ ಒಂದು ಪ್ರೊಫೆಷನ್ ಏನಿದೆ, ವಿ ಕೆನಾಟ್ ಕಂಪೇರ್ ಟು ಎನಿ ಅದರ್ ಪ್ರೊಫೆಷನ್. ದಟ್ ಈಸ್ ದ ಟೋಟಲಿ ಡಿಫರೆಂಟ್ ಪ್ರೊಫೆಷನ್. ಸೇವೆ ಅಂತ ಹೇಳಿದ್ರೆ ಅದು ನಿಜವಾದ ಸೇವೆ. ಒಂದು ಸಂದರ್ಭದಲ್ಲಿ ಬೇಕಾದ ಒಂದು ಸೇವೆ ಕೊಟ್ಟು ಒಂದು ಮನುಷ್ಯನನ್ನು ಬದುಕಿಸುವುದಾಗಲಿ, ಅವರ ಒಂದು ಕಷ್ಟಗಳನ್ನು ತೊಲಗಿಸುವುದಾಗಲಿ, ಅವರಿಗೆ ನಾವು ಸ್ಪಂದಿಸುವುದು, ಇದರಷ್ಟು ಯಾವುದು ಒಳ್ಳೆ ಸೇವೆ ಇಲ್ಲ ಅಂತ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಎಲ್ಲರ ಮುಂದೆ ಹೇಳಲಿಕ್ಕೆ ಭಾವಿಸ್ತೇನೆ. ಈ ಅವಕಾಶಕ್ಕಾಗಿ ಎಲ್ಲರಿಗೂ ಈ ಪಂಚಮಿ ಟ್ರಸ್ಟ್, ಗಾಂಧಿ ಹಾಸ್ಪಿಟಲ್ ಎಲ್ಲ ಸಂಬಂಧಪಟ್ಟವರಿಗೆ ನನ್ನ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.